ಹರಿ ಓಂ! ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನೀವು ಥಂಬ್‌ನೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ. ಇದು ಥರ್ಸ್‌ಡೇ ಈವ್ನಿಂಗ್ ಮಾಡ್ತಾ ಇರೋದು. ಅಪ್ಪಾಜಿ ತವ್ರ ಮನೆಯಿಂದ ಬಾಗ್ನ ತರ್ತಾ ಇದ್ದಾರೆ. ಸೊ, ನಮ್ಗೆ ಅಣ್ಣ ಇಲ್ಲ, ನನಗಿಬ್ರು ತಂಗಿರಿರೋದು. ಸೊ, ಅಣ್ಣ ಇದ್ರೆ ಅಣ್ಣ ತರ್ತಾರೆ. ಅಪ್ಪಾಜಿ ಇರೋದ್ರಿಂದ ಅಪ್ಪಾಜಿ ತರ್ತಾ ಇದ್ದಾರೆ. ಅಣ್ಣ ಇಲ್ಲ. ಸೊ, ಅವ್ರು ಡೇ ಮಾರ್ನಿಂಗೇ ಹೇಳಿದ್ರು ಬರ್ತಾ ಇದೀನಿ ಅಂತ. ಬಟ್ ಅವಾಗೆಲ್ಲ ಏನು ಅನಿಸ್ಲಿಲ್ಲ. ಬಟ್ ಈವ್ನಿಂಗ್ ಅವ್ರು ಬರೋ ಟೈಮಲ್ಲಿ ವೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಎಕ್ಸೈಟ್ ಆಗಿದ್ದೆ. ಕಾದು ಕಾದು ಸಾಕಾಗೋಯ್ತು. ಆ ಬರೋ ಮೂಮೆಂಟಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಸೊ, ಕೊನೆಗೆ ಅಪ್ಪಾಜಿಗೋಸ್ಕರ ಮುದ್ದೆ, ಬಸ್ಸಾರು ಎಲ್ಲ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರಿಗೆ ಬಸ್ಸಾರು ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಮುದ್ದೆ, ಬಸ್ಸಾರು ಮಾಡಿದ್ದೆ. ಆ ಕೊನೆಗೆ ಹೊರ್ಗಡೆ ಎಲ್ಲ ಹೋಗಿ ವೆಯ್ಟ್ ಮಾಡಿ ಸಾಕಾಗೋಯ್ತು. ಕೊನೆಗೆ ಫೈನಲಿ 8:30 ಹಂಗೆ ಬಂದ್ಬಿಟ್ರು ಅಪ್ಪಾಜಿ. ಸಡನ್ ಆಗೇ ಬಂದ್ರು. ನನ್ ಮಗಳು ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಲು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೈಲೆಂಟ್ ಆಗಿ ಎಕ್ಸ್‌ಪ್ರೆಷನ್ ಕೊಟ್ಕೊಂಡು ನೋಡ್ತಾ ಇದ್ಲು. ಸೊ, ತುಂಬಾ ಟಯರ್ಡ್ ಆಗಿ ಬಂದಿದ್ರು ಅಪ್ಪಾಜಿ. ಸೊ, ಮಾರ್ನಿಂಗ್ ಆಲ್ರೆಡಿ 11:30, 12 ಹಂಗ್ ಬಿಟ್ಟಿದ್ರು. ಸೊ, ಅವ್ರು ಬರೋ ಅಷ್ಟೊತ್ತಿಗೆ 8:30 ಆಗೋಯ್ತು. ತುಂಬಾ ಹೆವಿ ಜರ್ನಿ ಆಗಿತ್ತು. ಸುಸ್ತಾಗಿದ್ರು. ಫ್ರೆಶ್ ಅಪ್ ಆಗಿ ಬಂದು ಮೊಮ್ಮಗಳ ಜೊತೆ ಮಾತಾಡ್ತಾ ಇದ್ರು. ತುಂಬಾ ಮಿಸ್ ಮಾಡ್ಕೊಂಡಿದ್ಲು ಅವ್ರ ಅಜ್ಜನ್ನ ಅವಳು. ಸೊ, ಫೈನಲಿ ಅಜ್ಜ ಮೊಮ್ಮಗಳು ಮೀಟ್ ಆದ್ರು ಆಫ್ಟರ್ 1 ಮಂತ್. ಸೊ, ಬಾಗ್ನ ಬಂದಿತ್ತು ನನ್ಗೆ. ಹಾಗೆ ಮುದ್ದೆ, ಬಸ್ಸಾರು ಎಲ್ಲ ಮಾಡ್ಕೊಟ್ಟಿದ್ದೆ. ಊಟ ಮಾಡ್ತಾ ಇದ್ರು. ಇದು ಎಲ್ಲರೂ ಊಟ ಮಾಡೋ ಡಿನ್ನರ್ ಟೈಮ್. ನನ್ ಮಗಳು ಅವ್ರ ಅಪ್ಪಾಜಿ ಅವ್ರ ಅಜ್ಜ ಅಂದ್ರೆ ತುಂಬಾ ಇಷ್ಟ. ಡೈಲಿ ಅವ್ರ ಅಪ್ಪಾಜಿ ಜೊತೆ ಊಟ ಮಾಡ್ತಾ ಇದ್ಲು. ಬಟ್ ಅವ್ರ ಅಜ್ಜ ಬಂದಿರೋದಕ್ಕೋಸ್ಕರ ಅಜ್ಜನ್ ಜೊತೆ ಮುದ್ದೆ ಎಂಜಾಯ್ ಮಾಡ್ತಾ ಇದ್ಲು. ಅವಳಿಗೂ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಅವ್ರ ಅಜ್ಜನ್ ತರ. ಸೊ, ಮುದ್ದೆ, ಬಸ್ಸಾರು ಊಟ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಬಡಿಸಿ ಆಮೇಲೆ ನಾನು ಊಟ ಮಾಡ್ದೆ. ಸೊ, ಇದು ನನ್ನ 3ನೇ ವರ್ಷ ಮದ್ವೆ ಆಗಿ. ಸೊ, 3rd ಇಯರ್ ನನ್ಗೆ. 2 ವರ್ಷ ಅವರು ಸೀರೆ ಎಲ್ಲ ಕೊಡ್ಸಿದ್ರು. ಬಟ್ ಈ ವರ್ಷ ಕೊಡ್ಸಕ್ ಆಗ್ಲಿಲ್ಲ. ಸೊ, ಅರಿಶಿನ ಕುಂಕುಮ ಬಂದ್ರೆ ಸಾಕು ಅಂತ ಎಲ್ರು ವೆಯ್ಟ್ ಮಾಡ್ತಾ ಇರ್ತಾರೆ ತವ್ರ ಮನೆಯಿಂದ. ಸೊ, ಯಾವ್ದೋ ಒಂದು ಬಟ್ಟೆ ಬಂತು, ಅರಿಶಿನ ಕುಂಕುಮ ಬಂತು, ಹೂ ಬಂತು. ಸೊ, ತುಂಬಾ ಖುಷಿ ಆಯ್ತು. ಸೊ, ಹ್ಯಾಪಿ ಮೂಮೆಂಟ್ ಆಯ್ತು. ಅಪ್ಪಾಜಿ ಬಂದ್ರು ಫೈನಲಿ ಅಂತ. ಸೊ, ನೆಕ್ಸ್ಟ್ ಫ್ರೈಡೆ ತುಂಬಾ ಹ್ಯಾಪಿಯಾಗಿ ಎದ್ಬಿಟ್ಟೆ ಬೆಳಗ್ಗೆ ಬೇಗ 5:30ಗೆ ಎದ್ದು ಪೂಜೆ ಸ್ಟಾರ್ಟ್ ಮಾಡ್ದೆ. ಸೊ, ಹ್ಯಾಪಿಯಾಗಿ ಪೂಜೆ ಮಾಡಿ ಡೇ ಸ್ಟಾರ್ಟ್ ಮಾಡ್ದೆ. ಸೊ, ಅಪ್ಪಾಜಿ ಬಂದಿದ್ದಾರೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಸೊ, ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡು ದೋಸೆ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಸೊ, ದೋಸೆ ಎಲ್ಲ ಪ್ರಿಪೇರ್ ಮಾಡ್ದೆ. ಸೊ, ಹೆಣ್ಮಕ್ಳಿಗೆ ಪೂಜೆ ಅಂತಂದ್ರೆ ತುಂಬಾ ಇಷ್ಟ. ನನಗೆ ಪೂಜೆ ಮಾಡೋದು ಫಸ್ಟ್ ನಾನು ಡೇ ಸ್ಟಾರ್ಟ್ ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ನೈಟೇನೆ. ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಫಸ್ಟ್ ಪೂಜೆ ಮಾಡ್ತೀನಿ. ಆಮೇಲೆ ಟಿಫನ್ ಪ್ರಿಪೇರ್ ಮಾಡ್ತೀನಿ. ಸೊ, ಫಸ್ಟ್ ಎಲ್ಲ ಪೂಜೆ ಮಾಡ್ಕೊಂಡೆ. ಆಮೇಲೆ ನಾನು ಬ್ರೇಕ್‌ಫಾಸ್ಟ್ ರೆಡಿ ಮಾಡ್ದೆ. ಸೊ, ಹಾಗೆ ಇವತ್ತು ಟೆಂಪಲ್‌ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅಪ್ಪಾಜಿ ಬಂದಿದ್ದಾರಲ್ಲ ಅದಕ್ಕೋಸ್ಕರ ನಮ್ಮ ಮನೇಲಿ ರಜಾ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ, ಎಲ್ರು ಟೆಂಪಲ್‌ಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಹಾಗೆ ಬಾಗ್ನಕ್ಕೆ ಬಂದಿದ್ದೆಲ್ಲ ಹೂವು, ಹಣ್ಣು ಮತ್ತೆ ಎಲ್ಲದನ್ನು ಕೂಡ ದೇವರಿಗೆ ಫಸ್ಟು ಸಲ್ಸಿ ಆಮೇಲೆ ನಾವು ಸ್ವೀಕರಿಸೋದು ಅದು ನಡ್ಕೊಂಡ್ ಬಂದಿರೋದು. ಸೊ, ಬಾಗ್ನಕ್ಕೆ ತಂದಿದ್ದಂತ ಹಣ್ಣು, ಹೂವು ಮತ್ತೆ ತೆಂಗಿನಕಾಯಿ ಎಲ್ಲದನ್ನು ದೇವರಿಗೆ ನೈವೇದ್ಯ ಮಾಡಿ ದೇವ್ರಿಗೆ ಅರ್ಪಿಸಿ, ಆಮೇಲೆ ನಾನು ಅರಿಶಿನ ಕುಂಕುಮ ತಗೊಂಡಿಟ್ಕೊಂಡೆ. ಸೊ, ತುಂಬಾ ಖುಷಿ ಆಯ್ತು. ಅದೇ ಹ್ಯಾಪಿ ಮೂಮೆಂಟ್ ಎಲ್ಲ ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಅಂತ ಅನ್ಸುತ್ತೆ. ಸೊ, ನನಗೂ ತುಂಬಾ ಖುಷಿ ಆಯ್ತು. ಆಲ್ರೆಡಿ ಬರ್ತೀನಿ ಅಂತೇಳಿ ಅಪ್ಪಾಜಿ 1 ವಾರದಿಂದ ಹೇಳ್ತಾ ಇದ್ರು. ಫೈನಲಿ ಬಂದ್ರು. ಸ್ವಲ್ಪ ಕೆಲ್ಸ ಇತ್ತು ಅಂತ ಲೇಟಾಗಿ ಬಂದ್ರು. ಸೊ, ಹ್ಯಾಪಿಯಾಗಿ ಪೂಜೆ ಮುಗಿಸ್ದೆ. ಸೊ, ಈಗ ಪೂಜೆ ಮಾಡಿದ್ದು ಈ ತರ ಇತ್ತು. ಹಾಗೆ ಎಲ್ರೂ ಸೇರ್ಕೊಂಡು ರೆಡಿ ಆಗ್ಬಿಟ್ಟು ನಾನು ಸ್ಯಾರಿ ಹಾಕೊಂಡಿದ್ದೆ. ಸೊ, ಟೆಂಪಲ್‌ಗೆ ಹೋದ್ವಿ. ಆ ಟೆಂಪಲ್‌ಗೆ ಎಲ್ರು ಜೊತೆಗೆ ಹೋದ್ವಿ. ನಾನು, ನನ್ನ ತಂಗಿ, ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಮನೆಯವರು ಜೊತೆಗೆ ಹೋದ್ವಿ. ಸೊ, ನಮ್ ಧ್ವನಿ ಹಾಯ್ ಮಾಡ್ತಾ ಇದ್ದಾಳೆ ಎಲ್ರಿಗೂ. ಇದು ನನ್ನ ಮಗಳು, ತಂಗಿ ಮಗಳು ರಿಷಿತಾ. ಸೊ, ಎಲ್ರು ಆಟೋದಲ್ಲಿ ಟೆಂಪಲ್‌ಗೆ ಹೋದ್ವಿ. ನಾವು ರೆಗ್ಯುಲರ್ ಹೋಗೋದು ವೀರಭದ್ರ ಸ್ವಾಮಿ ಟೆಂಪಲ್ಲು. ಸೊ, ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ. ಸೊ, ವೀರಭದ್ರ ಸ್ವಾಮಿಗೆ ಹೋಗಿದ್ವಿ. ಎಲ್ರು ಜೊತೆಗೆ ಹೋಗಿ ಟೆಂಪಲಲ್ಲಿ ಸುತ್ತಾಡ್ಕೊಂಡು ಸೊ, ಖುಷಿ ಏನೋ ಒಂಥರ ತಂಗಿ ಜೊತೆಗಿದ್ಲು. ಹಾಗೆ ಟೆಂಪಲ್‌ಗೆ ಅವ್ರ ಜೊತೆಗೆ ಹೋಗ್ಬಿಟ್ಟು ನನ್ನ ತಂಗಿ ಬಾಗ್ನನ ನಮ್ಮನೇಲೇ ಇತ್ತಲ್ವಾ, ಸೊ, ಅವಳು ನಮ್ಮನೆಗೆ ಬಂದಿದ್ಲು. ನಮ್ಮನೆಯಿಂದ ರೆಡಿಯಾಗಿ ಟೆಂಪಲ್‌ಗೆ ಹೋಗಿದ್ವಿ. ಅವಳು ಬಾಗಿನ ಎಲ್ಲದನ್ನು ಕೂಡ ದೇವಸ್ಥಾನಕ್ಕೆ ತಗೊಬಂದಿದ್ಲು. ಅಲ್ಲಿ ಮಂಗಳಾರತಿ ಮಾಡಿಸಿದ್ವಿ. ನಾನು ಒಂದು ಸೆಟ್ ತಗೊಬಂದಿದ್ದೆ. 2 ಕಾಯಿ ಕೊಟ್ಟಿರ್ತಾರಲ್ವಾ ಬಾಗ್ನಗೆ. 1 ಕಾಯಿ ಮನೇಲಿ ದೇವರಿಗೆ ನೈವೇದ್ಯ ಮಾಡಿದೆ ಅಲ್ಲಿ.
ಇನ್ನೊಂದು ಕಾಯಿನ ಇಲ್ಲಿ ಅನ್ನಪೂರ್ಣೇಶ್ವರಿಗೆ ಮಾಡ್ಸೋಣ ಅಂತೇಳಿ ತಗೊಬಂದೆ ನಂದು ನನ್ನ ತಂಗಿದು. ಸೊ ನನ್ನ ಮಕ್ಕಳೆಲ್ಲ ತುಂಬ ಹ್ಯಾಪಿ ಮೂಮೆಂಟು. ಯಾಕೆ ಅಂತಂದ್ರೆ ಅವ್ರಿಗೆ ಟೆಂಪಲ್ ಬಂದರೆ ಫುಲ್ಲು ಫ್ರೀಡಮು. ಸೊ ಸ್ಪೇಸ್ ಇರುತ್ತೆ. ಫ್ರೀಯಾಗಿ ಇತ್ತು ಕೂಡ ಇವತ್ತು. ಫ್ರೈಡೇ ಅಲ್ವಾ, ಮಂಡೇ ತುಂಬ ಬಿಸಿಯಾಗಿರುತ್ತೆ ಇದು ಟೆಂಪಲ್ಲು. ಪ್ರತಿದಿನ ಅನ್ನ ಸಂತರ್ಪಣೆ ಕೂಡ ಇಲ್ಲೇ ಇರುತ್ತೆ. ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. ನಾವು ಬೇಗನೆ ಹೋದ್ವಿ. ಆಮೇಲೆ 12:00 12:30 ಮೇಲೆ ಆದರೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೋಸ್ ಆಗಿರುತ್ತೆ. ಒಂದು 12:30 ಮೇಲೆ ಓಪನ್ ಆಗುತ್ತೆ. ಅಂದರೆ ದೇವ್ರು ನೋಡೋದಕ್ಕೆ ಸಿಗೋದು. ಹಾಗೆ ಇಲ್ಲಿ ನನ್ನ ಮಕ್ಕಳು ಹ್ಯಾಪಿ ಮೂಮೆಂಟ್ ಕೂಡ ನಡೀತಾ ಇದೆ. ನನ್ನ ಮಗಳು ರಿಷಿತಾಗೆ ವಿಭೂತಿ ಎಲ್ಲ ಹಚ್ತಾ ಇದ್ಲು. ಸೊ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮನೆಗೆ ಹೋಗಿ ಬಂದ್ವಿ. ಬರೋ ಅಷ್ಟೊತ್ತಿಗೆ 3:00 3:45 ಆಗಿತ್ತು. ಸೊ ಬಂದಾದ್ಮೇಲೆ ಫ್ರೈಡೆ ಈವ್ನಿಂಗು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ. ನನ್ನ ಮಗಳು ಮತ್ತೆ ನಮ್ಮ ಮನೆಯವರು ಇಬ್ರು ಕೂಡ ಮಲಗ್ಬಿಟ್ಟಿದ್ರು. ದೇವಸ್ಥಾನದಿಂದ ಬಂದಾದ್ಮೇಲೆ ಅವ್ರನ್ನ ಎಬ್ಬಿಸಿ ಸಾಕಾಯ್ತು, ಎದ್ದೇಳಲಿಲ್ಲ. ಸೊ ಅವ್ರನ್ನ ಬಿಟ್ಬಿಟ್ಟು ಅಪ್ಪಾಜಿ ಎಲ್ಲ ಔಟ್ಸೈಡ್ ಹೋಗಿದ್ರು. ಆಮೇಲೆ ಬಂದ್ರು. ಸೊ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು, ಸೊ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಈವ್ನಿಂಗಲ್ಲೇ ಟೀ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಪ್ಪಾಜಿ ಬಂದರು. ಅಪ್ಪಾಜಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು. ಅವ್ರ ಫ್ರೆಂಡ್ ಮೀಟ್ ಮಾಡೋಣ ಅಂತೇಳಿ. ತುಂಬ ದಿನ ಆದ್ಮೇಲೆ ಬರ್ತಾರಲ್ವ, ಬಂದಾಗೆಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ ಮೀಟ್ ಮಾಡೋದಕ್ಕೆ. ಸೊ ಆಮೇಲೆ ಟೀ ಮಾಡಿದೆ. ಟೀ ಬಂದ್ಬಿಟ್ಟು ನಾನು ನಮ್ಮ ಅಪ್ಪಾಜಿ ಟೀ ಕುಡಿಯೋದು. ನಮ್ಮ ಮನೆಯವ್ರಿಗೆ ಕಾಫಿ ಬೇಕು, ನನ್ನ ಮಗಳಿಗೆ ಹಾಲು ಬೇಕು. ಸೊ ನನ್ನ ಮಗಳಿಗೆ ಹಾಲು ಕಾಯಿಸ್ತಾ ಇದ್ದೆ. ನನ್ನ ಮಗಳನ್ನ ಎಬ್ಬಿಸಿ ಸಾಕಾಯಿತು, ಎದ್ದೇಳಲಿಲ್ಲ. ಬಟ್ ಒಂದು 2-3 ಸರಿ ಟ್ರೈ ಮಾಡಿದೆ, ಅವಳು ಎಳಲಿಲ್ಲ. ಯಾಕಂದರೆ ತುಂಬ ಆಟ ಆಡಿದ್ಲು ದೇವಸ್ಥಾನದಲ್ಲಿ, ಮತ್ತು ನನ್ನ ತಂಗಿ ಮನೆಗೆಲ್ಲ ಹೋಗಿದ್ವಾ. ಸೊ ಆಟ ಆಡಿದ್ಲು. ನಮ್ಮ ಮನೆಯವ್ರಿಗೆ ಕಾಫಿ, ನನಗೆ ಅಪ್ಪಾಜಿಗೆ ಟೀ. ನಮ್ಮ ಮನೆಯವರು ಟೀ ಕುಡಿಯಲ್ಲ, ಅವರಿಗೆ ಕಾಫಿ ಮಾಡಿದೆ, ನಮ್ಮ ಮನೆಯವರಿಗೆ ಟೀ ಮಾಡಿದೆ. ನನ್ನ ಮಗಳನ್ನ ಎಬ್ಬಿಸ್ತಾ ಇದ್ದೀನಿ, ಬಟ್ ಎದ್ದಂತ ಇಲ್ಲ. ಅವಳು ಅಳ್ತಾ ಇದ್ದಾಳೆ. ಇನ್ನೂ ಅವಳಿಗೆ ನಿದ್ದೆ ಮಾಡಬೇಕು ಅಂತ ಆಸೆ. ಯಾಕಂದರೆ ಲೇಟಾಗಿ ಮಲ್ಕೊಂಡ್ಳು. ಸೊ ದಟ್ ಅವಳು ಎದ್ದೇಳ್ತಾ ಇಲ್ಲ. ಸೊ ಫೈನಲಿ ನಾನು ಎದ್ದೇಳ್ಸಕ್ಕೆ ಆಗಲಿಲ್ಲ. ಅವ್ರ ಅಪ್ಪಾಜಿ ಎಬ್ಬಿಸ್ಕೊಂಡ್ ಬಂದರು. ಆಮೇಲೆ ನಾನು ಅವಳಿಗೆ ಹಾಲು ಕೊಟ್ಟೆ. ಸೊ ಅವಳು ಹಾಲು ಕುಡಿದು ಬಿಸ್ಕೆಟ್ ತಿಂದ್ಳು. ಅದಾದಮೇಲೆ ಎಲ್ಲರ ಜೊತೆ ಕೂತ್ಕೊಂಡು ಟೀ ಕುಡಿತಾ ಇದ್ದೆ ನಾನು ಕೂಡ. ಸೊ ನನಗೆ ತುಂಬ ಆ ಡೇನಲ್ಲಿ ಹ್ಯಾಪಿ ಮೂಮೆಂಟ್ ಅಂದರೆ ಮಾರ್ನಿಂಗ್ ಪೂಜೆ ಮಾಡಿದ್ದು ಹ್ಯಾಪಿ ಮೂಮೆಂಟು. ಹಾಗೆ ಈವ್ನಿಂಗು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಟೀ ಕುಡಿಯೋದು, ಅದು ಒಂಥರ ತುಂಬ ಏನೋ ಒಂಥರ ಖುಷಿ ಕೊಡೋವಂಥ ಟೈಮು. ಹಾಗೆ ನೈಟ್‌ಗೆ ಡಿನ್ನರ್‌ಗೆ ಆಲ್ರೆಡಿ ಬೇಳೆ ಸಾಂಬಾರು ಮಾಡಿಟ್ಟಿದ್ದೆ. ಅದಕ್ಕೆ ಜಾಮೂನ್ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಹ್ಯಾಪಿಯಾಗಿ ಫ್ರೈಡೇ ಕಂಪ್ಲೀಟ್ ಆಯಿತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.